ಪ್ರಸ್ತಾಪಿಸುತ್ತಿರುವ ವಿಷಯ ಹರಟೆ ಹೊಡೆಯುತ್ತಾ ಕಾಲ ವ್ಯರ್ಥ ಮಾಡಿ ಕಳೆಯುವುದಲ್ಲ. ಗಂಭೀರ ವಿಚಾರಧಾರೆ, ಉತ್ತಮ ಫಲಿತಾಂಶ ಸಿಗುವಂಥದ್ದು, ಎಲ್ಲರೂ ಅರಿಯಬೇಕಾದ ವಿದ್ಯಾಸಂಪತ್ತು. ಇಂದಿನ ಜನಾಂಗಕ್ಕೆ ಸೇರಿದ ನಾವು ನಮಗೆ ನಾವೇ ದ್ರೋಹ ಮಾಡಿಕೊಂಡು ಅಜ್ಞಾನಾಂಧಕಾರದಲ್ಲಿ ಮುಳುಗಿ ಅಜ್ಞಾನ ಎಂಬ ಅರಿವೂ ಸಹಿತ ಇಲ್ಲದೆ ಸ್ವೇಚ್ಛೆಯಿಂದ ಬದುಕಲು ಸಮರ್ಥರಾಗಿದ್ದೇವೆ. ಇದರ ಪರಿಣಾಮವಾಗಿ ಆತ್ಮಚಿಂತನೆ ಇಲ್ಲದೆ ಆತ್ಮದ್ರೋಹಿಗಳಾಗಿ ಬದುಕುತ್ತಿದ್ದೇವೆ. ನಮಗೆ ಈ ಮಾನವ ಲೋಕದಲ್ಲಿ ಹೇಗೆ ಬದುಕಬೇಕು ಎಂಬುದನ್ನು ತಿಳಿಸಿಕೊಡುವ ಮಹಾನ್ ವಿದ್ಯೆಯನ್ನು ನಮ್ಮಿಂದ ನಾವೇ ಹಾಳು ಮಾಡಿಕೊಂಡಿದ್ದೇವೆ. ಹೇಗೆಂದರೆ, ಇಡೀ ಜಗತ್ತಿಗೆ ಬೆಳಕು ಕೊಡುವ ಸೂರ್ಯಪ್ರಕಾಶ ನಮ್ಮ ಅರಮನೆ ಒಳಗೆ ಪ್ರವೇಶಿಸಿದಂತೆ ಭದ್ರವಾಗಿ ಬಾಗಿಲು ಮುಚ್ಚಿ ಗಾಢಾಂಧಕಾರದ ಮಧ್ಯೆ ಸಿಲುಕಿ ಮನೆಯೊಳಗೆ ಎಲ್ಲಿ ಏನು ಇದೆ, ಏನು ಮಾಡಬೇಕು ಎಂಬುದರ ಅರಿವೇ ಇಲ್ಲದ ಹಾಗೆ ಮಾಡಿಕೊಂಡು ನಮ್ಮ ಮನೆ ಹೊರಗೆ ಇಡೀ ಜಗತ್ತಿಗೆ ಬೆಳಕು ಕೊಡುವ ಪ್ರಕಾಶ ಇದೆ ಎಂಬ ವಿಷಯವೇ ತಿಳಿದಷ್ಟು ಮಟ್ಟಿಗೆ ನಮ್ಮ ಬುದ್ಧಿಯನ್ನು ಬೆಳೆಸಿಕೊಂಡು ಅಂಧಕಾರವನ್ನೇ ಜಗತ್ತನ್ನಾಗಿ ಮಾಡಿಕೊಂಡು ನಮ್ಮ ಬುದ್ಧಿಗೆ ತೋಚಿದ ರೀತಿಯಲ್ಲಿ ನಿಯಮಗಳನ್ನು ಮಾಡಿಕೊಂಡು ಅಂಧಕಾರದಲ್ಲಿ ಬದುಕುತ್ತಿದ್ದೇವೆ. ಪಾಪ ಪುಣ್ಯ, ಧರ್ಮ ಅಧರ್ಮ, ಕಾರ್ಯ ಅಕಾರ್ಯ, ಸ್ವರ್ಗ ನರಕ ಎಂಬ ನಮ್ಮ ಪ್ರಾಚೀನ ಭಾಷೆಗಳಿಗೆ ಪ್ರಾಧಾನ್ಯತೆ ಕೊಡದೆ ನಾವು ಸರ್ವಸ್ವತಂತ್ರರು, ನಾವೇ ಜೀವನವನ್ನು ರೂಪಿಸಿಕೊಳ್ಳುವ ಬಲವಂತರು, ವಿದ್ಯಾವಂತರು ಎಂದು ದರ್ಪದಿಂದ, ಹೆಮ್ಮೆಯಿಂದ, ಅಹಂಕಾರದಿಂದ ಹೇಳಿಕೊಂಡು ನಾನಾ ರೀತಿಯ ರೋಗಗಳಿಗೆ ತುತ್ತಾಗಿ ಸದಾ ಮಾನಸಿಕ ಅಶಾಂತಿಗೆ ಸಿಕ್ಕಿ ಶತ್ರುತ್ವಗಳನ್ನು ಬೆಳೆಸಿಕೊಂಡು ಪರದ್ರೋಹ ಚಿಂತನೆಯಲ್ಲೇ ಮಗ್ನರಾಗಿ ನ್ಯಾಯ ಅನ್ಯಾಯ ತಾರತಮ್ಯ ಇಲ್ಲದೆ ಧನ ಸಂಪಾದನೆಯಲ್ಲಿ ಮಗ್ನರಾಗಿ ಬದುಕು ಕಟ್ಟಿಕೊಂಡು ಜೀವಿಸುತ್ತಿರುವ ಈ ಆಧುನಿಕ ವಿದ್ಯಾಭ್ಯಾಸದ ಜನಾಂಗಕ್ಕೆ ಸುಖ, ಸಂತೋಷ, ನೆಮ್ಮದಿ, ಆರೋಗ್ಯ, ಸಂತೋಷಕರ ಬದುಕು ಎಲ್ಲಿಂದ ಸಿಗಬೇಕು? ಈ ಲೋಕದಲ್ಲಿ ಆನಂದಮಯ ಜೀವನವನ್ನು ರೂಪಿಸಿಕೊಳ್ಳುವ ಸಲುವಾಗಿಯೇ ಮಾನವನಿಗಾಗಿ ವ್ಯಾಸ ಮಹರ್ಷಿಗಳು 18 ಪುರಾಣಗಳನ್ನು ರಚಿಸಿದರು. ಇದರಲ್ಲಿ 5ನೆಯ ವೇದ ಎಂದು ಕರೆಯಲ್ಪಡುವ ಮಹಾಭಾರತ ಅತ್ಯಂತ ಪವಿತ್ರ ಜ್ಞಾನ ಭಂಡಾರ, ಸಮಸ್ತ ಜೀವಕೋಟಿಗೆ ಬದುಕಿನ ದಾರಿದೀಪ. ಮಹಾಭಾರತ ಈ ಲೋಕಕ್ಕೆ ಕೊಟ್ಟಿರುವ ಹೆಸರು ಭೌಮ ನರಕ, ಹಾಗೆಂದರೆ ನರಕದ ಒಂದು ಬ್ರಾಂಚು. ಇಲ್ಲಿ ಪಡೆಯುವ ಸುಖ ಸಂತೋಷ ಪೂರ್ಣವಲ್ಲ, ಅಶಾಶ್ವತ. ಇಂತಹ ಸುಖಕ್ಕಾಗಿ ಜೀವನವನ್ನು ಸವೆಸುವವರನ್ನು ನೋಡಿ ಋಷಿಗಳು ಮುನಿಗಳು ಅಜ್ಞಾನಿಗಳೆಂದು ಹೆಸರಿಸಿದ್ದಾರೆ. ಶಾಶ್ವತವಾದ ಆನಂದಮಯ ಜೀವನ ನಮ್ಮದಾಗಬೇಕಾದರೆ ಮಹಾಭಾರತವು ನಮಗೆ ಉಪದೇಶಿಸಿರುವ ಮಾರ್ಗದಲ್ಲಿ ಜೀವಿಸಬೇಕು. ಮಾನವನಿಗೆ ಇರುವುದು ಇದು ಒಂದೇ ದಾರಿ. ಈ ಕಥಾಸರಣಿಯನ್ನು ಶ್ರದ್ಧಾಭಕ್ತಿಯಿಂದ ಕೇಳಿ ಅಥವಾ ಓದಿ ಪ್ರತಿ ಮಾನವನು, ಹೆಣ್ಣಾಗಲಿ ಗಂಡಾಗಲಿ, ತಮ್ಮ ಜೀವನದ ಅದ್ಭುತ ಅನುಭವಗಳನ್ನು ತಿಳಿದುಕೊಳ್ಳಿ. ಈಗಿನ ವಿದ್ಯಾಭ್ಯಾಸದಿಂದ ನಮ್ಮ ಬುದ್ಧಿಗೆ ಅಂಟಿರುವ ಅಜ್ಞಾನದ ಅವಿವೇಕವನ್ನು ಹೋಗಲಾಡಿಸಿಕೊಂಡು ನಿಜವಾದ ಜೀವನದ ಬೆಳಕನ್ನು ತಿಳಿದು ಬಾಳಿನಲ್ಲಿ ಸೌಖ್ಯ, ಸಂತೋಷ, ಸುಖ, ನೆಮ್ಮದಿ ಪಡೆದು ಬದುಕಲು ಶ್ರದ್ಧೆಯಿಂದ ಪ್ರಯತ್ನಿಸೋಣ. ಎಲ್ಲರಿಗೂ ಅವರವರ ಮನಸ್ಸೇ ಶತ್ರು, ಅವರವರ ಮನಸ್ಸೇ ಬಂಧು. ಸತ್ಯವನ್ನು ತಿಳಿಯಲು ಪ್ರಯತ್ನಿಸಿ. ಇಡೀ ಜಗತ್ತಿಗೆ ಜೀವನದ ಬೆಳಕು ಕೊಡುವ ಮಹಾಭಾರತದ ಕಥೆಗೆ ಪ್ರವೇಶ ಮಾಡೋಣ. ಕೌಶಿಕನು ಧರ್ಮವ್ಯಾಧನ ಬಳಿಗೆ ತೆರಳಿದುದು. ಧರ್ಮವ್ಯಾಧನು ಬ್ರಾಹ್ಮಣನನ್ನು ಕಾಣುತ್ತಲೇ ಪತಿವ್ರತೆಯು ಅವನನ್ನು ಕಳಿಸಿರುವಳು ಎಂಬುದನ್ನು ಹೇಳಿದುದು. ಬ್ರಾಹ್ಮಣನ ಅಚ್ಚರಿ, ಧರ್ಮವ್ಯಾಧನಿಂದ ಧರ್ಮರಹಸ್ಯಗಳ ವಿವರಣೆ. ಯುಧಿಷ್ಠಿರ, ಕೌಶಿಕನು ತನ್ನ ಆಶ್ರಮಕ್ಕೆ ಹೋದರೂ ಅವನ ಮನಸ್ಸಿನಲ್ಲಿ ಸಮಾಧಾನವಿರಲಿಲ್ಲ. ಬ್ರಾಹ್ಮಣಿಯು ಹೇಳಿದ ಮಾತುಗಳನ್ನೇ ಕೌಶಿಕನು ಯಾವಾಗಲೂ ಜ್ಞಾಪಿಸಿಕೊಂಡು ತಾನು ಬಹಳ ನಿಂದನೆಂದು
ಭಾವಿಸಿ ತನ್ನನ್ನು ತಾನೇ ಅಳೆದುಕೊಳ್ಳುತ್ತಿದ್ದನು. ಧರ್ಮದ ಸೂಕ್ಷ್ಮಗತಿ ಏನೆಂಬುದನ್ನು ತಿಳಿಯಬೇಕೆಂಬ ಆಶೆ ಉಂಟಾಗಿ ತನ್ನಲ್ಲಿ ತಾನೇ ಮಾತನಾಡಿಕೊಂಡನು. ಬ್ರಾಹ್ಮಣಿಯ ಮಾತಿನಲ್ಲಿ ಶ್ರದ್ಧೆಯನ್ನಿಡುವುದು ಯುಕ್ತವಾಗಿದೆ. ಆದ್ದರಿಂದ ನಾನೀಗಲೇ ಮಿಥಿಲಾ ಪಟ್ಟಣಕ್ಕೆ ಪ್ರಯಾಣ ಮಾಡುತ್ತೇನೆ. ಧರ್ಮದ ರಹಸ್ಯವನ್ನು ತಿಳಿಯಬೇಕಾದರೆ ಇದೊಂದೇ ಮಾರ್ಗ. ಆತ್ಮಜ್ಞಾನಿಯೂ ಧರ್ಮವಿದನೂ ಆದ ವ್ಯಾಧನು ಮಿಥಿಲಾ ಪಟ್ಟಣದಲ್ಲಿ ಇರುವುದರಲ್ಲಿ ಸಂದೇಹವೇ ಇಲ್ಲ. ಆ ತಪೋಧನನನ್ನು ಕಾಣಲು ಧರ್ಮಸೂಕ್ಷ್ಮವನ್ನು ಪ್ರಶ್ನಿಸುವ ಸಲುವಾಗಿ ಮಿಥಿಲಾಪುರಿಗೆ ನಾನೀಗಲೇ ಪ್ರಯಾಣ ಮಾಡುತ್ತೇನೆ. ಕೌಶಿಕನು ಹೀಗೆ ಚಿಂತಿಸಿ ಬ್ರಾಹ್ಮಣಿಯ ಮಾತಿನಲ್ಲಿ ಶ್ರದ್ಧೆಯನ್ನಿಟ್ಟು ಕುತೂಹಲಾನ್ವಿತನಾಗಿ ಮಿಥಿಲೆಗೆ ಪ್ರಯಾಣ ಮಾಡಿದನು. ಅನೇಕ ಅರಣ್ಯಗಳನ್ನು, ಗ್ರಾಮಗಳನ್ನು, ನಗರಗಳನ್ನು ದಾಟಿ ಜನಕನಿಂದ ರಕ್ಷಿಸಲ್ಪಡುತ್ತಿದ್ದ ಮಿಥಿಲೆಯನ್ನು ಸೇರಿದನು. ಧರ್ಮಶಾಲೆಗಳಿಂದ ನಿಬಿಡವಾಗಿದ್ದ, ಯಜ್ಞೋತ್ಸವಗಳಿಂದ ವಿಶಿಷ್ಟವಾಗಿದ್ದ, ಸುಂದರವಾದ ಮಹಾದ್ವಾರಗಳಿಂದ ಕೂಡಿದ್ದ, ದೊಡ್ಡ ದೊಡ್ಡ ಸೌಧಗಳಿಂದ ನಿಬಿಡವಾಗಿದ್ದ ಮಿಥಿಲಾ ನಗರಿಯನ್ನು ಕೌಶಿಕನು ಪ್ರವೇಶಿಸಿದನು. ಇಲ್ಲಿನ ಕಥಾವಸ್ತು ಪ್ರಾರಂಭಕ್ಕೆ ಮುನ್ನ ನಡೆದಿರುವ ಘಟನೆಗಳನ್ನು ಮೆಲುಕು ಹಾಕೋಣ. ಇಲ್ಲಿ ಬಂದಿರುವ ಸನ್ನಿವೇಶ, ಕೌಶಿಕ ಬ್ರಾಹ್ಮಣನು ಧರ್ಮವ್ಯಾಧನನ್ನು ಸಂದರ್ಶಿಸುವ ಸಲುವಾಗಿ ಜನಕರಾಜನ ರಾಜಧಾನಿಯಾದ ಮಿಥಿಲಾ ಪಟ್ಟಣಕ್ಕೆ ಪ್ರಯಾಣ ಮಾಡುತ್ತಾ ಇದಕ್ಕೆ ಮುಂಚೆ ನಡೆದ ಘಟನೆಯನ್ನು ಸ್ಮರಿಸುತ್ತಾ ಅಚ್ಚರಿಗೊಂಡು ಮುಂದೆ ಪ್ರಯಾಣಿಸುತ್ತಾನೆ. ಆ ನಡೆದ ಘಟನೆ ಏನು ಅದನ್ನು ಇಲ್ಲಿ ತಿಳಿಯೋಣ. ಒಬ್ಬ ತಪಸ್ವಿ ಸಿದ್ಧಪುರುಷನಾದ ಬ್ರಾಹ್ಮಣನು ವನದಲ್ಲಿ ಮರದ ಕೆಳಗೆ ಕುಳಿತು ಧ್ಯಾನಮಗ್ನನಾಗಿ ಕುಳಿತಿದ್ದಾಗ ಒಂದು ಪಕ್ಷಿ ಹೆಕ್ಕೆ ಹಾಕಿದಾಗ ಅದು ಈ ಕೆಳಗೆ ಇದ್ದ ಸಿದ್ಧಪುರುಷನ ತಲೆಯ ಮೇಲೆ ಬೀಳುತ್ತದೆ. ಆಗ ಸಿದ್ಧಪುರುಷನು ಮೇಲೆ ನೋಡಿದಾಗ ಪಕ್ಷಿ ಇರುವುದು ಕಾಣಿಸುತ್ತದೆ. ತಕ್ಷಣ ಕೋಪಗೊಂಡ ಬ್ರಾಹ್ಮಣನು ತನ್ನ ಘೋರ ದೃಷ್ಟಿಯಿಂದ ಪಕ್ಷಿಯನ್ನು ನೋಡಿದಾಗ ಆ ಪಕ್ಷಿ ಕೆಳಕ್ಕೆ ಬಿದ್ದು ಪ್ರಾಣ ಬಿಟ್ಟಿತು. ಇದು ಸಿದ್ಧಪುರುಷನ ತಪಸ್ಸಿನ ಶಕ್ತಿ. ಆನಂತರ ಬ್ರಾಹ್ಮಣನು ಆಹಾರಾರ್ಥವಾಗಿ ಭಿಕ್ಷಾಟನೆಗೆ ಹೊರಟು ಒಬ್ಬ ಗೃಹಸ್ಥರ ಮನೆ ಮುಂದೆ ನಿಂತು ಭವತಿ ಭಿಕ್ಷಾಂದೇಹಿ ಎಂದು ಕರೆಯುತ್ತಾರೆ. ಆಗ ಮನೆಯಲ್ಲಿದ್ದ ಗೃಹಿಣಿ ಭಿಕ್ಷೆ ಹಾಕಲು ಸನ್ನದ್ಧಳಾಗುತ್ತಾಳೆ. ಆ ಸಮಯಕ್ಕೆ ಸರಿಯಾಗಿ ಹೊರಗೆ ದುಡಿಯಲು ಹೋಗಿದ್ದ ಆಕೆಯ ಪತಿ ಬರುತ್ತಾನೆ. ತಕ್ಷಣ ಗೃಹಿಣಿ ತನ್ನ ಪತಿ ಹೊರಗಿನಿಂದ ಬಳಲಿ ಬಂದಿದ್ದಾನೆಂದು ಭಾವಿಸಿ ಮೊದಲು ಕಾಲು ತೊಳೆಯಲು ನೀರು ಕೊಟ್ಟು ನಂತರ ಊಟಕ್ಕೆ ಬಡಿಸಿ ಉಪಚರಿಸುವಾಗ ಹೊರಗೆ ಭಿಕ್ಷಾಟನೆಗಾಗಿ ಬಂದಿದ್ದ ಬ್ರಾಹ್ಮಣನ ಜ್ಞಾಪಕ ಬರುತ್ತದೆ. ಆಗ ತಕ್ಷಣ ಗಾಬರಿಗೊಂಡು ಭಿಕ್ಷೆ ತೆಗೆದುಕೊಂಡು ಬರುತ್ತಾಳೆ. ಆಗ ಹೊರಗೆ ನಿಂತಿದ್ದ ತಪಸ್ವಿಯು ತನಗೆ ಭಿಕ್ಷೆ ಹಾಕಲು ತಡ ಮಾಡಿ ಹೊತ್ತು ಕಾಯಿಸುವುದಕ್ಕೆ ಕೋಪಗೊಂಡು ಗೃಹಿಣಿಯನ್ನು ಕುರಿತು ಹೇಳುತ್ತಾನೆ, ನೀನು ತಾಪಸನಾದ ಬ್ರಾಹ್ಮಣನನ್ನು ಹೊರಗೆ ನಿಲ್ಲಿಸಿ ಅಸಡ್ಡೆ ಮಾಡುವುದು ಸರಿಯಲ್ಲ. ಬ್ರಾಹ್ಮಣರು ಅಗ್ನಿ ಸಮಾನರು, ಅವರನ್ನು ಅವಮಾನಪಡಿಸುವುದು ಶಿಕ್ಷಾರ್ಹ ಎಂದು ಮೂದಲಿಸುತ್ತಾನೆ. ಇದನ್ನು ಕೇಳಿದ ಗೃಹಿಣಿ ಬ್ರಾಹ್ಮಣನನ್ನು ಕುರಿತು ಹೇಳುತ್ತಾಳೆ, ತಪಸ್ವಿಯೇ, ನಾನು ನಿನ್ನ ಕೋಪಾಗ್ನಿಗೆ ಸಿಕ್ಕಿ ಭಸ್ಮವಾಗಲು ಮರದ ಮೇಲಿನ ಪಕ್ಷಿಯಲ್ಲ. ನೀನು ತಾಪಸನಾದ ಬ್ರಾಹ್ಮಣನೇ ಆಗಿರಬಹುದು, ಆದರೆ ಕೋಪವನ್ನು ಗೆದ್ದವನಲ್ಲ. ನಿನ್ನ ಕೋಪಾಗ್ನಿಗೆ ನಿನ್ನ ತಪಸ್ಸೇ ಕ್ಷೀಣಿಸುತ್ತದೆ. ಕೋಪವನ್ನು ಜಯಿಸದ ಬ್ರಾಹ್ಮಣರು ತಮ್ಮ ಸತ್ವವನ್ನೇ ಕಳೆದುಕೊಳ್ಳುತ್ತಾರೆ. ನೀನು ಧರ್ಮವನ್ನು ತಿಳಿದಿರುವೆ, ಆದರೆ ಧರ್ಮ ಸೂಕ್ಷ್ಮವನ್ನು ತಿಳಿದವನಾಗಿಲ್ಲ. ನಾನು ನಿನಗೆ ಭಿಕ್ಷೆ ಹಾಕಲು ತಡೆ ಮಾಡಿದುದಕ್ಕೆ ಕ್ಷಮೆ ಇರಲಿ. ಬ್ರಾಹ್ಮಣರಿಗೆ ಕ್ಷಮಾಗುಣವೇ ಭೂಷಣ. ನಾನು ಭಿಕ್ಷೆ ಹಾಕಲು ಉದ್ದೇಶಪೂರ್ವಕವಾಗಿ ಮಾಡಿದ ತಪ್ಪಲ್ಲ. ಕಾರಣವನ್ನು ಹೇಳುವೆನು ಕೇಳು ಎಂದಳು. ನಾನು ನಿನಗೆ ಭಿಕ್ಷೆ ಹಾಕಲು ಸನ್ನದ್ಧಳಾದಾಗ ನನ್ನ ಪತಿ ಹೊರಗಿನಿಂದ ದುಡಿದು ಬಂದಿದ್ದನು. ಅವನನ್ನು ಕಂಡೊಡನೆ ನನ್ನ ಪತಿಯನ್ನು ಉಪಚರಿಸಿ ಊಟ ಬಡಿಸಿ ಬರುವುದಕ್ಕೆ ತಡವಾಯಿತು. ಅದಕ್ಕಾಗಿ ನೀನು ಕೋಪಿಸಿಕೊಳ್ಳುವುದು ತಾಪಸನಾದ ನಿನಗೆ ಉಚಿತವಲ್ಲ. ನಾನು ಗೃಹಿಣಿಯಾದ ಕಾರಣ ನನ್ನ ಪತಿಯೇ ನನಗೆ ಮುಖ್ಯ. ಅವನ ಶುಶ್ರೂಷೆಯೇ ನನಗೆ ಶ್ರೇಷ್ಠ ಧರ್ಮ. ಹೀಗೆಂದು ಹೇಳಿ ಮುಂದೆ ಹೇಳುತ್ತಾಳೆ, ಬ್ರಾಹ್ಮಣೋತ್ತಮನೇ, ನೀನು ಧರ್ಮವನ್ನು ತಿಳಿಯಬೇಕೆಂದರೆ
ಮಿಥಿಲಾ ನಗರ ವಾಸಿಯಾದ ಧರ್ಮವ್ಯಾಧನೆಂಬ ಗೃಹಸ್ಥನ ಬಳಿಗೆ ಹೋಗಿ ಧರ್ಮದ ವಿಷಯದಲ್ಲಿ ಪ್ರಶ್ನಿಸು. ಅವನು ನಿನಗೆ ಧರ್ಮವನ್ನು ಧರ್ಮ ಸೂಕ್ಷ್ಮವನ್ನು ತಿಳಿಸಿಕೊಡುತ್ತಾನೆ ಎಂದು ಹೇಳಿ ಸುಮ್ಮನಾದಳು. ಆಗ ಬ್ರಾಹ್ಮಣನು ತನ್ನಲ್ಲೇ ತಾನು ಆಶ್ಚರ್ಯಚಕಿತನಾಗಿ ಯೋಚಿಸುತ್ತಾನೆ, ಈ ಸ್ತ್ರೀಗೆ ನನ್ನ ದೃಷ್ಟಿಯಿಂದ ಪಕ್ಷಿ ಭಸ್ಮವಾದ ವಿಷಯ ಹೇಗೆ ತಿಳಿಯಿತು? ಹೀಗೆ ಸಾಮಾನ್ಯ ಸ್ತ್ರೀಯಲ್ಲ, ಧರ್ಮ ಸೂಕ್ಷ್ಮವನ್ನು ತಿಳಿದ ಮಹಾಸಾಧ್ವಿಯೇ ಆಗಿರಬೇಕು ಎಂದು ತನ್ನೊಳಗೇ ತಾನು ತನ್ನ ವರ್ತನೆಗೆ ನಾಚಿಕೆ ಪಟ್ಟುಕೊಂಡು ಆ ಸಾಧ್ವಿ ಮಣಿ ಹೇಳಿದಂತೆ ಕೇಳುವ ಆಸಕ್ತಿಯಿಂದ ಧರ್ಮವ್ಯಾಧನ ವಾಸಸ್ಥಾನವನ್ನು ಹುಡುಕಿ ಆತನಿಂದ ಧರ್ಮ ಸೂಕ್ಷ್ಮವನ್ನು ಅರಿಯಬೇಕೆಂಬ ಪ್ರಯತ್ನದಿಂದ ಮುಂದೆ ಹೊರಟು ಧರ್ಮವ್ಯಾಧನನ್ನು ಸಂಧಿಸುತ್ತಾನೆ. ಇಲ್ಲಿಂದ ಕತೆ ಮುಂದುವರಿಯುತ್ತದೆ, ಮುಂದೆ ನೋಡೋಣ.